ಹಾಕದೆ ಕೂದಲೆಲ್ಲ ಉದುರೋದು ಸರ್ ನಮ್ದು. ಸರ್ ಹಾಕದೆ ಸರ್ ಇಚ್ಚಿಂಗು ಒಟ್ಟು ಸರ್ ಎಷ್ಟು ಹಾಕಿದ್ರು ಹೋಗಲ್ಲ ಸರ್. ಸರ್ ಏನು ಅಲ್ಲಲ್ಲೇ ನವೆ ಸರ್. ಏನು ಹೇರ್ ವಾಶ್ ಪೌಡರ್ ಹಾಕಿದ ತಕ್ಷಣ ಏನೇನಾಗುತ್ತೆ ಗೊತ್ತಾ? ಈಗ ಟೊಳ್ಳಿರುತ್ತೆ ಕೂದಲು, ಅದು ಗಟ್ಟಿ ಆಗುತ್ತೆ. ಇನ್ನೊಂದು ಸಣ್ಣ ಇರುತ್ತೆ, ಅದು ದಪ್ಪ ಆಗುತ್ತೆ. ಎರಡನೇದು ರೂಟ್ಗಳು ಡ್ಯಾಮೇಜ್ ಆಗಲ್ಲ. ಹಂಗಾಗಿ ಪ್ರಕೃತಿ ದತ್ತವಾದದ್ದು, ಎಲ್ಲರೂ ಬಳಸಬಹುದು. ಎಲ್ಲರಿಗೂ ಆರೋಗ್ಯ ಬೇಕು ಅಂದ್ರೆ ವಿತೌಟ್ ಡಿಟರ್ಜೆಂಟ್ ನಮ್ಮ ಭಾರತ ದೇಶದ್ದು ಯಾಕೆ ಬಳಸಬಾರ್ದು? ಪ್ರಕೃತಿ ದತ್ತವಾದ, ಈಗ ನಾನು ಏನೇನ್ ಹೇಳಿದ್ದೀನಿ ಎಲ್ಲ ಮಾಡತಕ್ಕಂತ ಹೇರ್ ವಾಶ್ ಪೌಡರ್. ನಮಸ್ಕಾರ ಪ್ರೀತಿಯ ವೀಕ್ಷಕರು, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಓಕೆ, ನಾನು ಈ ತಲೆಗೆ ಇವತ್ತು ಒಂದು ಔಷಧಿ ಹೇಳ್ತೀನಿ. ಔಷಧಿ ಅಲ್ಲ, ಆಕ್ಚುಲಿ ಹೇರ್ ವಾಶ್ ಅಂತ ಇದಕ್ಕೆ ಹೆಸರು. ಕೂದಲನ್ನ ತೊಳೆಯುವ ಪೌಡರ್ ಅಂತಾನೆ ಹೇಳೋಣ. ನಾನು ಸಾರ್ ಇವತ್ತು ಯಾವುದೋ ಇದಾಕ್ದೆ, ಏನು ಶಾಂಪು ಹಾಕದೆ ಕೂದಲೆಲ್ಲ ಉದುರೋದು ಸರ್ ನಂದು. ಸರ್ ಹಾಕದೆ ಸಾರ್ ಇಚ್ಚಿಂಗು ಒಟ್ಟು ಸರ್ ಎಷ್ಟು ಹಾಕಿದ್ರು ಹೋಗಲ್ಲ ಸರ್. ಸರ್ ಏನು ಅಲ್ಲಲ್ಲೇ ನವೆ ಸರ್, ಏನು ಹೋಗಲ್ಲ ಸರ್. ಸರ್ ದಯವಿಟ್ಟು ಒಂದು ವಿಡಿಯೋ ಹಾಕಿ ಅಂತ ಹೇಳಿ ಯಾರೋ ಅಭಿಮಾನಿಗಳು ವಿಡಿಯೋ ಕೇಳಿದ ತಕ್ಷಣ ಈಗ ಪ್ರಿಪ್ರೇಷನ್ ಮಾಡಿ ಈ ನಮ್ಮ ಬಾತಿಂಗ್ ಪೌಡರ್ ಅಂದ್ರೆ ಹೇರ್ ವಾಶ್ ಪೌಡರ್ ಹಾಕಿದ ತಕ್ಷಣ ಏನೇನಾಗುತ್ತೆ ಗೊತ್ತಾ? ಈಗ ಟೊಳ್ಳಿರುತ್ತೆ ಕೂದಲು, ಅದು ಗಟ್ಟಿ ಆಗುತ್ತೆ. ಇನ್ನೊಂದು ಸಣ್ಣ ಇರುತ್ತೆ, ಅದು ದಪ್ಪ ಆಗುತ್ತೆ. ಒಟ್ಟಿರುತ್ತೆ, ಅದು ಸರಿ ಹೋಗುತ್ತೆ. ಕೂದಲು ಬೆಳಿತೈತೆ, ಇನ್ನೇನ್ ಸರ್ ಆಯಿಲ್ ಹಾಕಂಗಿಲ್ವಾ? ಆಯಿಲ್ ಹಾಕ್ಬೇಕು. ಡ್ರೈನೇಜ್ ಇದ್ದವ್ರು ಆಯಿಲ್ ಹಾಕೊಳ್ಳಿ. ಸ್ನಾನ ಮಾಡಬೇಕಾದ್ರೆ ಈ ಏರ್ ವಾಶ್ ಅಲ್ಲಿ ನೀವು ತಲೆ ಉಚ್ಕೊಂಡ್ರೆ ನೊರೆ ಹೆಂಗ್ ಬರುತ್ತೆ ಗೊತ್ತಾ? ನೀವು ಯಾವ ಶಾಂಪು ಇದನ್ನ ಬಿಟ್ಟು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಎಲ್ಲ ಪ್ರಕೃತಿ ದತ್ತವಾದದ್ದು. ಯಾವುದೇ ಕಾರಣಕ್ಕೆ ಇದರಲ್ಲಿ ಕೆಮಿಕಲ್ ಇಲ್ಲ, ಡಿಟರ್ಜೆಂಟ್ ಇಲ್ಲ ಅಂದ್ರೆ ನೊರೆ ಬರಲ್ಲ. ಆದ್ರೆ ನಮ್ಮ ಪ್ರಕೃತಿ ದತ್ತವಾದ ಅಂಟ್ವಾಳ ಇದೆಯಲ್ಲ, ಅದು ನೊರೆ ಬರಂಗ್ ಮಾರುತ್ತೆ. ಸೀಗೆಕಾಯಿ, ಒರಿಜಿನಲ್ ಸೀಗೆಕಾಯಿ, ನೊರೆನೂ ಬರುತ್ತೆ, ಪ್ಲಸ್ ನಿಮ್ಗೆ ತಲೆರಿರೋ ಕೊಳೆ ಹೋಗುತ್ತೆ. ಇನ್ನಕ್ಕೆ ತಡ ನಡ್ರಿ, ಏನೇ ನಾನು ಹಾಕ್ತೀನಿ ಇದರಲ್ಲಿ ನೋಡ್ಕೊಂಬರೋಣ ಬನ್ನಿ. ಮೊದಲನೇದಾಗಿ ಸೀಗೆಕಾಯಿ, ಎರಡನೇದಾಗಿ ಅಂಟ್ವಾಳ, ಮೂರನೇದಾಗಿ ಔರ್ಕೆ ಹೂವ, ನಾಲ್ಕನೇದಾಗಿ ರೋಸ್ ಮೇರಿ, ಐದನೇದಾಗಿ ದಾಸವಾಳದ ಹೂವು ಮತ್ತೆ ಅದರ ಎಲೆ, ಆರನೇದಾಗಿ ಇದು ತಿಪ್ಲಿ ಲಾಂಗ್ ಪೇಪರ್, ಇದು ಬಿಲ್ಪತ್ರೆ, ಒಣನೆಲ್ಲಿ, ಒಣಗೊನೆ ಸೊಪ್ಪು, ಲಾವಂಚ ನೋಡಿದಿರಾ? ನಾರಾಗಿರುತ್ತೆ ನೋಡಕ್ಕೆ, ಇಷ್ಟುದ್ದ, ಸೇಮ್ ಕೂದಲು ಅದೇ ತರ ಆಗುತ್ತೆ. ಆಮೇಲೆ ಅದರಲ್ಲಿ ಒಳ್ಳೆ ಘಮ ಸುವಾಸನೆ ಇರುತ್ತೆ. ನೀವು ಹಾಕೊಂಡ್ ಬಂದ್ರೆ ಯಾವ ಶಾಂಪು, ಯಾವ ಪೌಡ್ರು, ಯಾವ ಸೋಪು ಇದ್ರ ಮುಂದೆ ಏನು ಮಾಡೋಕ್ಕಾಗಲ್ಲ. ನೀವು ಏನೂ ಇಲ್ಲ, ಇದನ್ನ ಹಾಕೊಂಡು ಬಿಸಿಲಿಗೆ ಹೋಗಿ ತಣ್ಣಗಿರುತ್ತೆ ತಲೆ. ಯಾಕಂದ್ರೆ ಎಲ್ಲ ನ್ಯಾಚುರಲ್ ಅಲ್ವಾ, ನ್ಯಾಚುರಲ್. ಹಂಗಾಗಿ ಈ ಏರ್ ವಾಶ್ ಪೌಡರ್ ಇದೆಯಲ್ಲ, ಅದ್ಭುತವಾಗಿ ಮಾಡಿದ್ದೀವಿ. ಗಿಡ, ಕುಪ್ಪೆ ಸೊಪ್ಪು, ಬೇವು. ಈ ಕುಪ್ಪೆ ಸೊಪ್ಪು ಏನ್ ಗೊತ್ತಾ? ಕುಪ್ಪೆ ಸೊಪ್ಪು ಇಚ್ಚಿಂಗ್ನ ಸರಿ ಮಾಡುತ್ತೆ, ಸ್ಕಿನ್ ಡಿಸೀಸ್ ಇದ್ರೂ ಸರಿ ಮಾಡ್ಬಿಡುತ್ತೆ. ಆಮೇಲೆ ಬೇವು, ರೋಸಾ ಹೂವಿನ ದಳ, ಕಪ್ಪು ಜೀರಿಗೆ, ಗೇವು ಗೆಡ್ಡೆ, ಮೆಂತ್ಯ. ಈ ಬಿಳಿ ಮೆಣಸಿನ ವಿಶೇಷ ಏನ್ ಗೊತ್ತಾ? ತಲೆಯಲ್ಲಿ ನೀರಿರುತ್ತಲ್ಲ, ಅದನ್ನ ಕಿತ್ತಾಕ್ಬಿಡುತ್ತೆ. ಇದ್ರ ಜೊತೆ ಪಚ್ಕರ್ಪೂರ ಹಾಕ್ತಿವಿ, ತಂಪಗಿರುತ್ತೆ, ಕೂಲಾಗಿರುತ್ತೆ. ಆಮೇಲೆ ಸುವಾಸನೆ ಹೆಚ್ಚಿಗಿರುತ್ತೆ. ಇದ್ರ ವಿಶೇಷನೇ ಅದೇ. ಅದಕ್ಕೆ ಒಂದು ಸರಿ ನೀವೇನಾದ್ರು ತಗೊಂಡ್ಬಿಟ್ರೆ ಪುನಃ 50 ಸರಿ ಫೋನ್ ಮಾಡ್ತೀರಾ, ಎಲ್ಲರಿಗೂ ಕೊಡಿಸ್ಬಿಡ್ತೀರಾ. ಯಾಕಂದ್ರೆ ನಮ್ಮಲ್ಲಿ ವಿಶೇಷವಾಗಿ ಎಲ್ಲ ನಮ್ಮ ಸ್ನೇಹಿತರು ಆಗ್ತಾವ್ರೆ. ಆದ್ರೂ ನಾವೆಲ್ಲ ಚೆನ್ನಾಗಾದ್ಮೇಲೆ ಈ ವಿಡಿಯೋನ ಹಾಕ್ತಾ ಇರೋದು. ಅಲ್ಲಿ ತನಕ ಹಾಕಕ್ ಬರಲ್ಲ. ನಮ್ಮ ಮೇಲೆ ಫಸ್ಟ್ ಟ್ರಯಲ್, ಆ ಟ್ರಯಲಲ್ಲಿ ಚೆನ್ನಾಗಿದೆ ಅಂತ ಬಂದ್ರೆ ಮಾತ್ರ ನಾವು ವಿಡಿಯೋ ಮುಂದೆ ತಗೊಂಬಂದು ಹಾಕೋದು, ಇಲ್ಲಾಂದ್ರೆ ಹಾಕಲ್ಲ. ಏರ್ ವಾಶ್ ಪೌಡ್ರು ಮಿನಿಮಮ್ 1/4 kg ತಗೊಬೇಕು. 100 ಗ್ರಾಮ್ 50 ಗ್ರಾಮ್ ಎಲ್ಲ ಸಿಕ್ಕಲ್ಲ. ನೀವು 1/4 kg ತಗೊಂಡ್ರೆ ಮಿನಿಮಮ್ ಒಬ್ಬೊಬ್ರಿಗೆ, ಉದಾಹರಣೆಗೆ ನನಗೆ ಇದು ಒಂದು 3 ತಿಂಗಳು ಬಂತು. ಹೆಣ್ಮಕ್ಳಿಗೆ ಲೆಕ್ಕ ಹಾಕೊಳ್ಳಿ, ಇಷ್ಟೇ ತಗೊಂಡ್ರೆ ಸಾಕು. ಇಷ್ಟು ಕೈಯಲ್ಲಿ ತಗೊಂಡ್ರೆ ನೀವು ಅಷ್ಟು ಹಾಕಿದ್ರೆ ತುಂಬಾ ಚೆನ್ನಾಗಿ ನೊರೆ ಬರುತ್ತೆ. ಆ ನೊರೆ, ಆ ಸ್ಮೆಲ್ಗೆ ಅಲ್ಲೇ ಕೂತ್ಕೊಂಡ್ಬಿಡ್ಬೇಕು, ಅಷ್ಟು ಚೆನ್ನಾಗಿದೆ. ಹೊರಗಡೆ ಸ್ನಾನ ಮಾಡ್ಕೊಂಬಂದ್ರೆ ಕೇಳ್ತಾರೆ ಯಾವ ಶಾಂಪು ಹಾಕಿದ್ಯಾ ಅಂತ. ಶಾಂಪು ಅಲ್ಲ, ಏರ್ ವಾಶ್. ಕೂದಲು ಉದ್ರಲ್ಲ, ಅದೇ ವಿಶೇಷ ಇಲ್ಲಿ. ಯಾರೋ ಕೇಳ್ತಾ ಇದ್ರು ಕೂದಲು ಉದುರು ಬಿಡುತ್ತಾ ಅಂತ. ಕೂದಲೆಲ್ಲ ಉದ್ರಲ್ಲ ಇದು, ಓಕೆನಾ? ಕೂದಲು ಇನ್ನೂ ಬೆಳೀತೈತೆ. ಎಲ್ಲೆಲ್ಲಿ ನಿಮಗೆ ಒಳಗಡೆ ಬ್ಲಾಕೇಜಸ್ ಇದೆಯೋ ಅದೆಲ್ಲ ರಿಮೂವ್ ಮಾಡ್ಕೊಂಬರುತ್ತೆ. ಯಾಕಂದ್ರೆ ಬಿಳಿ ಮೆಣಸು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಇಚ್ಚಿಂಗು ಇದೆಲ್ಲ ತೆಗ್ದಾಕ್ಬಿಡುತ್ತೆ. ಬೇರೆ ಶಾಂಪು ಹಾಕೋದ್ರಿಂದ ಏನಾಗುತ್ತೆ, ನಿಮಗೆ ಸೈಡ್ ಎಫೆಕ್ಟ್ ಇರುತ್ತೆ, ಎಲ್ಲ ಕೆಮಿಕಲ್ ಅಲ್ವಾ. ಆಮೇಲೆ ರೂಟ್ ಕಾಸ್ಟ್ ಇದೆಯಲ್ಲ, ಅದು ಸರಿ ಹೋಗಿಲ್ಲ.
ಸ್ಪ್ಲಿಟ್ ಆಗಲ್ಲ, ಅಂದರೆ ಒಡೆದೋಗಲ್ಲ. ಎರಡನೇದು ರೂಟ್ಗಳು ಡ್ಯಾಮೇಜ್ ಆಗಲ್ಲ. ಹಂಗಾಗಿ ಪ್ರಕೃತಿ ದತ್ತವಾದದ್ದು, ಎಲ್ಲರೂ ಬಳಸ್ಬೋದು, ಚಿಕ್ಕ ಮಕ್ಕಳಿಂದ ದೊಡ್ಡ ಮಕ್ಕಳ ತನಕ ಬಳಸ್ಬೋದು. ಎಲ್ಲರಿಗೂ ಆರೋಗ್ಯ ಬೇಕು ಅಂದರೆ ವಿತೌಟ್ ಡಿಟರ್ಜೆಂಟು ನಮ್ಮ ಭಾರತ ದೇಶದ್ದು ಯಾಕೆ ಬಳಸಬಾರ್ದು? ವಿತೌಟ್ ಕೆಮಿಕಲ್, ನಮ್ಮದು ವಿತೌಟ್ ಕೆಮಿಕಲು ಅಂತ ವಿಶೇಷವಾದ ಪ್ರಕೃತಿ ದತ್ತವಾದ, ಈಗ ನಾನು ಏನೇನು ಹೇಳಿದ್ದೀನಿ ಎಲ್ಲ ಹಾಕಿ ಮಾಡಿರ್ತಕ್ಕಂಥ ಏರ್ ವಾಶ್ ಪೌಡರು ಬೇಕಾದಲ್ಲಿ ಇಲ್ಲಿ ಕೆಳಗಡೆ ನೋಡಿ ನಂಬರ್ ಬರ್ತಾ ಇದೆ, ಕಾಲ್ ಮಾಡಿ, ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ, ನಮ್ಮ ವೆಬ್ಸೈಟು naturebeats.in ಇಲ್ಲಿಗೆ ಹೋಗಿ ಬೈ ಮಾಡ್ಬೋದು ಅಂತ ಹೇಳ್ತಾ, ಇಲ್ಲಿ ತನಕ ನಮ್ಮ ವಿಡಿಯೋವನ್ನು ವೀಕ್ಷಣೆ ಮಾಡೋದಕ್ಕೆ ಎಲ್ರಿಗೂ ಅನಂತ ಧನ್ಯವಾದಗಳು. ನಮಸ್ಕಾರ. ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.